ಒಂದು ಕ್ವಶನ್ ಏನಂತಂದ್ರೆ ತಮಿಳುನಾಡಲ್ಲಿ ಕೂಲಿ ಆಗ್ಲೇ ಹೋಗ್ಬಿಟ್ಟಿದ್ದೀರಾ, ಕೂಲಿ ತುಂಬಾ ನಾವೆಲ್ಲ ಮಾಡ್ತಿರೋದೇ ಕೂಲಿ ಕೆಲಸ. ದುಡ್ಡಿಲ್ಲದೆ ಯಾವ ನೀವು ಕಂಟೆಂಟ್ ಇದು ಮಾಡ್ತೀರಾ, ರಿಲೀಸ್ ಮಾಡ್ತೀರಾ? ಇಲ್ಲ ಅಲ್ವಾ? ಹಾಂ, ಯಾರು ಹೇಳಿದ್ದು ಕೂಲಿ ಮಾಡ್ತಿದ್ದೀನಿ ನಾನು ಅಂತ? ಒಂದು ಮಾತು ಹೇಳ, ತಂಡದಿಂದ ಕಾಲ್ ಬಂದಿರೋದು ಸತ್ಯ, ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು. ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಐ ಆಮ್ ಇನ್ ಅಂತ. ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗತ್ತೆ ಅಲ್ವಾ? ಮೇಡಮ್, ಚಿತ್ರದ ಕೊನೆಯ 20 ನಿಮಿಷ ಈ ಸೆಂಟಿಮೆಂಟ್ಸ್ ಗೀತಾ ಪಾರ್ಟ್ 2 ನ ಸೋಲ್ ಆಫ್ ಹಾರ್ಟ್ ದ ಸೋಲ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೊರಗಡೆ ನ್ಯೂಸ್ ಬರ್ತಾ ಇದೆ. ಅಂದ್ರೆ ನಾವೆಲ್ಲೂ ಸಿನಿಮಾ ನೋಡಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ನೋಡಿರುವಂತ ಒಂದಷ್ಟು ಜನ ಚಿತ್ರದ ಕೊನೆಯ 20 ನಿಮಿಷ ಹೊರಗಡೆ ಬರುವಂತ ಎಲ್ಲ ಆಡಿಯನ್ಸ್ ಗಳಲ್ಲೂ ನಮ್ಗೆ ಗೊತ್ತಿಲ್ಲ ಬರ್ತಾ ಇದೀವಿ ಅನ್ನೋ ಒಂದಿಷ್ಟು ವಿಷಯ ತಿಳ್ಕೊಂಡೆ ನೀನೇ ಹೇಳ್ತಾ ಇದ್ದೀನಿ. ನಾ ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ, ಈ ಪಾತ್ರದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಈ ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು, ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರೂ ನನಗೆ ಇಷ್ಟೇ ಸಾಕು, ಇಷ್ಟೇ ಇರಲಿ ಅಂತ ಇಲ್ಲ. ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು. ತುಂಬ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಷ್ಟು